ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ಎಲ್ಲರೂ ವೇಟ್ ಮಾಡ್ಲಿಕತ್ತಿದ್ರಿ ಅಂದರೆ ಬಹಳಷ್ಟು ಕ್ವಶನ್ಸ್ ಕೇಳಿರಿ. ಅದನ್ನು ಈ ಅಧಿಕ ಮಾಸದೊಳಗೆ ಮಾಡುವ ಸೋಮವಾರ ಮೇಲೇ ಬಹಳಷ್ಟು ಪ್ರಶ್ನೆಗಳಿದ್ದು ಅದಕ್ಕೆ ನನಗೆ ತಿಳಿದಷ್ಟು ಹೇಳ್ತೀನಿ ರೀ. ಹಂಗೆ ಒಂದೊಂದು ಓದಿ ರಂಗೋಲಿ ಹಾಕೋತ ಇವತ್ತು ಅದಕ್ಕೆ ಲಾಗ್ ಅಡುಗೆದೆಲ್ಲ ಬಿಟ್ಟು ಇದನ್ನು ಮಾಡಿದ್ರಾಯ್ತು ಅಂತ ತಿಳ್ಕೊಂಡು ಅದಕ್ಕೆ ಆನ್ಸರ್ ಮಾಡಬೇಕು ಅಂತ ನನಗೆ ತಿಳಿದಷ್ಟು ಹೇಳಲಿಕತ್ತೀನಿ. ನೋಡ್ರಿ, ಇವರು ಅನ್ನಪೂರ್ಣ ಅವ್ರು ಕೇಳ್ಯಾರ, ಅಕ್ಕಾರಿ ಈ ವ್ರತ ಮಾಡೋರು ಅಡುಗೆ ಮಾಡಬಾರ್ದ, ಮನೆ ಕೆಲಸ ಮಾಡಬಾರ್ದ ಅಂತ ಕೇಳ್ಯಾರ. ಯಾಕಂದ್ರೆ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ತಾರೆ, ಸಣ್ಣವರಿದ್ದಾರೆ, ಹೆಂಗೆ ಅಂಥೇಳಿ. ಹಂಗೇನಿಲ್ರಿ. ಅದು ಮೊದಲ ಮನೆ ಒಳಗೆ ಯಾರಾದರೂ ಹಿರಿಯರು ಇರ್ತಿದ್ರು, ಅವ್ರು ಅಡುಗೆ ಎಲ್ಲ ಮಾಡ್ತಿದ್ರು. ಮಕ್ಕಳು ಸಣ್ಣ ಇದ್ದು ಅಂದರೆ ಏನು ಮಾಡಬೇಕು? ಈ ವ್ರತನೇ ಮಾಡೋದು ಬಿಡಬೇಕಾ? ಹೌದಿಲ್ರಿ? ಹಾಗೇನಿಲ್ಲ. ಮತ್ತು ಇನ್ನೊಂದೇನ್ರಿ, ಬಹಳಷ್ಟು ಮಂದಿ ಅಡುಗೆ ಮಾಡೋ ಹೊತ್ತಿನಾಗ ಟೇಸ್ಟ್ ನೋಡ್ತಿರ್ತಾರೆ. ಅಂದಮೇಲೆ ಅದರದ್ದು ಸ್ಮೆಲ್ ನೋಡಿ, ಫ್ಲೇವರ್ ನೋಡಿ ಅಂದ್ರೆ ಅದನ್ನು ನಾವು ಆಸೆ ಆಗ್ತದಲ್ರಿ ತಿನ್ಬೇಕಂತ ಹೇಳಿ. ಅದರ ಸಲುವಾಗಿ ಅದು ಮಾಡಿದ್ದದ. ನಮ್ಮ ಮನಸ್ಸು ದೃಢ ಮನಸ್ಸಿನಿಂದ ನಾವು ದೇವರ ನಾಮಸ್ಮರಣೆ ಮಾಡ್ಕೋತ ಮಾಡಿದ್ವಿ ಅಂತಂದ್ರೆ ಏನೂ ಆಗಂಗಿಲ್ಲ. ಆದ್ರೆ ಮನಸ್ಸು ದೃಢ ಇರಬೇಕು. ಈಗೇನೋ ಮಾಡಿದ್ವಿ, ತಿನ್ಬೇಕು ಅನಿಸ್ತು ಅಂದ್ರೆ ವ್ರತ ಭಂಗ ಆಗ್ತದೆ. ಅದ್ರ ಸಲುವಾಗಿ ಮಾಡ್ಯಾರ. ಇದಕ್ಕೆ ಮತ್ತೇನಿಲ್ರಿ, ಅದ್ರ ಹಿಂದೆ ನಮಗೆ ಗೊತ್ತಾಗ್ಬಿಡ್ತದೆ ಎಷ್ಟೋ ಕೆಲಸ ಮಾಡಬಾರ್ದು. ಮತ್ತು ಒಬ್ಬೊಬ್ರು ಟೇಸ್ಟ್ ಭಾಳ ನೋಡ್ತಿರ್ತಾರೆ ಅಡುಗೆ ಮಾಡೋ ಹೊತ್ನ್ಯಾಗ ಕೈಯೊಳಗೆ ಹಾಕ್ಕೊಂಡು. ಅದ್ರ ಸಲುವಾಗಿ ಹೇಳಿದ್ದದ. ಅದೆಲ್ಲವೂ ನಿಮಗೆ ಬಿಟ್ಟದ್ದು. ಅದನ್ನು ಹೆಂಗೆ ಮಾಡ್ಕೋತೀರಿ ನೋಡ್ರಿ. ಮತ್ತು ಇನ್ನೂ ಒಂದು, ಹುತ್ತಿನ ಮಣ್ಣು ಎಲ್ಲಿ ಸಿಗ್ತದ್ರಿ ಅಂಥೇಳಿ ನೋಡ್ರಿ. ಆದಷ್ಟು ಹೊಲ ಗದ್ದೆಗೆ ಹೋಗಿ ನಾವು ಕೂಡ ಹಂಗರಿ, ನಮಗೂ ಪ್ಲೇಸ್ ಆ್ಯಕ್ಚುಲಿ ಇಲ್ಲೇ ಸಿಗ್ತದ ಅನ್ನೋದು ಗೊತ್ತಿಲ್ಲ. ಬಹಳಷ್ಟು ಮಂದಿ ಕ್ವಶನ್ ಅದ, ಹುತ್ತಿನ ಮಣ್ಣು ಎಲ್ಲಿ ಸಿಗ್ತದ ಅಂಥೇಳಿ. ಅದ್ರ ಸಲುವಾಗಿ ಹುಡುಕ್ಬೇಕು. ಆಮೇಲೆ ಯಾರು ಪೂಜೆ ಮಾಡಿರ್ತಾರಲ್ರಿ ಅವ್ರ ಕಡೆನೇ ನಾನು ಹಿಂಗೆ ಕೇಳಿ ಇಸ್ಕೊಂಡಿರ್ತೀನಿ. ನೀವು ಕೂಡ ಮಾಡಬೇಕು ಅಂದ್ರೆ ಅದೇ ಟೈಪಾಗಿ ಕಲೆಕ್ಟ್ ಮಾಡ್ಕೋರಿ. ಮತ್ತು 1 ವಾರಕ್ಕೆ 4 ಲಿಂಗ ಮಾಡಬೇಕಾ? ಬೆಳ್ಳಿ ಲಿಂಗ ಒಂದು ಮಾತ್ರ ಇರುತ್ತೆ, ಹೇಗೆ ಮಾಡೋದು ಅಂತ. ಹಾಗೇನಿಲ್ರಿ, ಮಣ್ಣಿನಿಂದ ಮಾಡಿದ್ರೆ 4 ವಾರ, 3 ವಾರ 4 ಮಾಡಿ, 4ನೇ ವಾರ 5, ಒಟ್ಟು 17 ಲಿಂಗಗಳನ್ನು ಮಾಡಬೇಕು. ಮತ್ತು ಬೆಳ್ಳಿ ಲಿಂಗ ಒಂದೇ ಇತ್ತಂದ್ರೆ ಅದಕ್ಕೆ ಅಭಿಷೇಕ ಎಲ್ಲ ಮಾಡಿ ಅದನ್ನೇ ಪೂಜೆ ಮಾಡೋದು. ಮತ್ತು 4th ವೀಕ್ ಉದ್ಯಾಪನೆ ಮಾಡು ಹಾಗಿದ್ರೆ 5 ಲಿಂಗನ ಮಾಡಬೇಕಾ? ಆ್ಯಂಡ್ 5th ವೀಕ್ ಮಾಡ್ಬೋದಾ ಅಂತ ಕೇಳ್ತೀರಿ. ಹಾಗೇನಿಲ್ಲ, 3 ವಾರ 4 ಮಾಡಿ, 4ನೇ ವಾರ 5, ಒಟ್ಟು 4ನೇ ವಾರ 5 ರೀ. ಈಗ 16 ಸೋಮವಾರ ವ್ರತ ಹಿಡಿದಾಗ 16 ಸೋಮವಾರ 16ನೇ ಸೋಮವಾರ 2 ಲಿಂಗಗಳನ್ನು ಹೆಂಗೆ ಮಾಡ್ತಾರೆ ಹಂಗೆ ಇದು ನಿಮಗೆ ತಿಳಿತು ಅಂತ ಅನ್ಕೋತೀನಿ. ಒಂದೇ ವಾರ 16 ಲಿಂಗು ಮಾಡಿ ಪೂಜೆ ಮಾಡ್ಬೋದಾ ಅಂತ ಕೇಳ್ತಾರೆ ನೇತ್ರಾವತಿಯವರು. ಹಂಗೆ ಬರಂಗಿಲ್ರಿ. ಒಂದೇ ವಾರ 16 ಹೆಂಗೆ ಮಾಡ್ಲಿಕ್ಕೆ ಬರ್ತದೆ? ಎಲ್ಲದಕ್ಕೂ ಇದು ಅಂತ ಇರ್ತದೆ, ಒಂದು ಪದ್ಧತಿ ಅಂತ ಹೇಳಿ. 1 ವಾರ 4 ಸೋಮವಾರ, ಪ್ರತಿ ಸೋಮವಾರ ಮಾಡುವಂಥ ವ್ರತ ಇದು. ಹಂಗೆ ಮಾಡ್ಲಿಕ್ಕೇನು ಮಾಡಬಹುದು. ಯಾವುದೇ ನೋಡ್ರಿ, ಯಾವುದೇ ಪೂಜೆ ವ್ರತ ಮಾಡಿದರೂ ಕೂಡ ಅದು ಯಾವುದೂ ಫಲ ಕೊಡ್ಲಾರ್ದೆ ಅಂತೂ ಇರಂಗಿಲ್ಲ. ನಾವು ಹಾಗೆ ಪೂಜೆ ಮಾಡಿ ಒಂದೇ ವಾರ ಸಾಯಂಕಾಲದವರೆಗೂ ಉಪವಾಸ ಇದ್ದು ಮಾಡ್ಬೋದು. ಆದರೆ ಅದು 16 ಸೋಮವಾರ ವ್ರತಕ್ಕೆ ಸಮ ಆಗಂಗಿಲ್ರಿ. ಇನ್ನೊಂದು ಕ್ವಶನು, ಉಪವಾಸ ಮಾಡುವವರು ಮಧ್ಯಾಹ್ನ ಹಣ್ಣು ತಿನ್ನಬಹುದಾ, ನೀರು ಕುಡಿಬಹುದಾ ಅಂತ. ಇದು ಆ್ಯಕ್ಚುಲಿ ಏನೂ ಇಲ್ರಿ. ಒಟ್ಟು ಉಗುಳು ನುಂಗು ಹಂಗಿಲ್ಲ, ಸಾಯಂಕಾಲದವರೆಗೂ ಹಣ್ಣು ನೀರು ಏನೂ ಇಲ್ಲ ರೀ ಇದು. ಅದಕ್ಕೆ ಅದನ್ನು ನೋಡಿ, ಇದು ಸ್ವಲ್ಪ ಕಠಿಣ ವ್ರತ ಅದ. ಆದ್ರೆ ನಾವು ಏನು ಅನ್ಕೊಂಡಿರ್ತೀವೋ ಆಗ್ತವೆ. ಎಲ್ಲವೂ ನಮ್ಮ ಭಕ್ತಿ ವಿಶ್ವಾಸ ಎರಡು, ಶ್ರದ್ಧಾ ಭಕ್ತಿ ಮೇಲೆ ಡಿಪೆಂಡ್ ಆಗ್ಯದ ನೋಡ್ರಿ. ಮತ್ತು ಪಿರಿಯಡ್ ಆದರೆ ಆ ವಾರ ಸ್ಕಿಪ್ ಮಾಡಿ ಮುಂದಿನ ವಾರ ಮಾಡ್ಬೋದಾ? ಹೌದ್ರಿ. ಅವಾಗ ಏನು ಮಾಡಬೇಕು, 1 ವಾರ ಏನಾದರೂ ಪಿರಿಯಡ್ ಆದರೆ 1 ಗುರುವಾರ ಮಾಡಿ ಕವರ್ ಮಾಡ್ಕೊಳ್ಳೋದು ನೋಡ್ರಿ. 1 ಗುರುವಾರ ಮಾಡ್ಕೋಬೇಕು, ಅಥವಾ ಶನಿವಾರ, ನಿಮಗೆ ಯಾವುದು ಅನುಕೂಲ ಆಗ್ತದೆ. ಇದೇ ಅಧಿಕ ಮಾಸದೊಳಗೆ 1 ವಾರ ಮಾಡಬೇಕು. ಕಡಿ ಸೋಮವಾರ ಎಲ್ಲ ಮಾಡಿದ ಲಿಂಗಗಳನ್ನು ಇಟ್ಟು ಪೂಜೆ ಮಾಡ್ಬೇಕೇನ್ರಿ? ಹೌದ್ರಿ. ಲಾಸ್ಟ್ ಸೋಮವಾರ ಏನದಲ್ಲ, ಎಲ್ಲ ಲಿಂಗಗಳನ್ನು ನಾವೇನು 4 ವಾರ 3 ವಾರ ಮಾಡಿರ್ತೀವಲ್ಲ, ಆಮೇಲೆ 4ನೇ ವಾರ ಲಿಂಗನೂ ಬೇರೆ ಇರ್ತಾವೆ. ಅವು ಎಲ್ಲವನ್ನೂ ಇಟ್ಟು ಪೂಜೆ ಮಾಡ್ಬೇಕು ನೋಡ್ರಿ. ಇಲ್ಲಿ ಒಬ್ರು ಎಷ್ಟು ಚಂದ ಹೇಳ್ಯಾರ ನೋಡ್ರಿ.
ಇಂದಿರಾ ಅನ್ನೋರು, ನಾನು ಸಹ 5 ಸರ್ತಿ ಈ ಪೂಜೆಯನ್ನು ಮಾಡಿದ್ದೇನೆ. ಮನೋಕಾಮನೆ ನೆರವೇರಿಸಿದ್ದಾನೆ. ನಾನು ಈ ವ್ರತ ಮಾಡಲು ಕಾಯುತ್ತಿದ್ದೇನೆ ಅಂತೇಳಿ. ಖರೆ ಅದ ರೀ. ಯಾಕಂದ್ರೆ ರುದ್ರದೇವರು ನಾವು ಬೇಡಿದ ವರಗಳನ್ನೆಲ್ಲ ದಯಪಾಲಿಸ್ತಾರೆ. ಅದಕ್ಕೆ ಈ ವ್ರತ ಯಾವಾಗಲೂ ಎಲ್ರಿಗೂ, ಅದರೊಳಗೂ ಒಬ್ರು ಯಾರೋ ಕಮೆಂಟ್ ಮಾಡ್ಯಾರ, ನಾನು 3 ಸಾರಿ ಮಾಡಿದೆ, ನನಗೆ ಯಾವುದೂ ಏನು ಪೂಜಾ ಫಲ ಸಿಗಲಿಲ್ಲ ಅಂತ. ನೋಡ್ರಿ, ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ಯಾವ ಪೂಜೆಯೂ ಫಲ ಕೊಡ್ಲಾರ್ದೆ ಇಲ್ಲವೇ ಇಲ್ಲ. ಮತ್ತು ಕೊಟ್ಟಿಲ್ಲ ಅಂತಂದ್ರೆ ಅದು ಬೇರೆ ಕಡೆ ನಮ್ಗೆ ಸಿಕ್ಕಿರ್ತದೆ. ದೇವರು ಯಾವತ್ತೂ ಮೋಸ ಮಾಡಂಗಿಲ್ಲ, ಮನುಷ್ಯರು ಮಾತ್ರ ಮೋಸ ಮಾಡುವವರು. ಇನ್ನೂ ಒಂದು, ವಿಸರ್ಜನೆ ಯಾವತ್ತೇ ಮಾಡಬೇಕಾ ಅಂತ. ಇಲ್ರಿ, ವಿಸರ್ಜನೆ ಯಾವತ್ತು ಮಾಡೋ ಹಂಗಿಲ್ಲ. ನೆಕ್ಸ್ಟ್ ಡೇ ವಿಸರ್ಜನೆ, ಉತ್ತರ ಪೂಜೆ ಅಂತ ಹೇಳ್ತೀವಿ. ಮತ್ತು ಇನ್ನೂ ಒಂದು, ಸಕ್ಕರೆ ಕಾಯಿಲೆ ಇದ್ದವರು ಉಪವಾಸ ಪೂಜೆ ಮಾಡ್ಬೋದಾ? ಬೇಗ ಹೇಳಿ ದಯವಿಟ್ಟು. ಸಕ್ಕರೆ ಕಾಯಿಲೆ ಇಂಥವೇನರ ಸೈಡ್ ನಿಮ್ಮ ಟ್ಯಾಬ್ಲೆಟ್ ಇರ್ತಾವಲ್ಲ, ಅದನ್ನೆಲ್ಲ ನೀವು ಡಾಕ್ಟರ್ ಸಜೆಷನ್ ತೊಗೊಂಡೇ ಮಾಡಿರಿ. ನಾವು ಪೂಜೆ ನಾ ಹೆಂಗೆ ಮಾಡಿರ್ತೀನಿ ಹೇಳಿರ್ತೀನಿ, ಅದೇ ರೀತಿಯಾಗಿ ಒಬ್ಬರ ಮನಸ್ಥಿತಿ ಅನ್ರಿ, ಒಬ್ಬರ ಏನು, ಒಬ್ಬೊಬ್ರಿಗೆ ಶುಗರ್ ಇರ್ತಾವೆ, BP ಇರ್ತಾವೆ, ಒಬ್ಬರು ಹೆಲ್ದಿ ಇರ್ತಾರೆ. ಎಲ್ಲವೂ ಅವ್ರವ್ರದ್ದು ನೋಡಿಕೊಂಡು ಡಾಕ್ಟರ್ ಸಜೆಷನ್ ತೊಗೊಂಡು, ಮತ್ತು ನೀವು ಅಂಥವ್ರು ಹಣ್ಣು ಹಾಲು ಏನಾದರೂ ಲೈಟಾಗಿ ತೊಗೊಂಡು ಮಾಡಿರಿ. ಉಪವಾಸ ಮಾಡದೆ ಪೂಜೆ ಮಾಡಬಹುದೇ ಅಂತ. ಬರೀ ಪೂಜೆ ಮಾಡ್ತಿದ್ರೆ ಮಾಡಿರಿ, ಬಟ್ ಅದು 16 ಸೋಮವಾರ ಪೂಜೆ ಆಗಂಗಿಲ್ಲ. ಪೂಜೆ ಮಾಡ್ಬೋದು. ಪೂಜಾಕ್ಕೆ ಈಗೇನದ, ಈ ಅಧಿಕ ಮಾಸದೊಳಗೆ ಯಾವುದೇ ಪೂಜೆಯನ್ನು ಮಾಡಿದರೂ ಎಲ್ಲವೂ ನಮಗೆ ಫಲವನ್ನೇ ಕೊಡ್ತಾವೆ. ಪೂಜೆ ಮಾಡಿದ್ರು ಮಾಡ್ಬೋದು. ಇಷ್ಟೆಲ್ಲ ಅವ ನೋಡ್ರಿ. ಇನ್ನು ಮನೆಯಲ್ಲಿ ಇಬ್ಬರು ಮಾಡುವಾಗ ಬೇರೆ ಬೇರೆ 4 ಶಿವಲಿಂಗ ಮಾಡಬೇಕಾ, ಅಥವಾ ಒಬ್ಬರು ಮಾಡಿದ ಶಿವಲಿಂಗಕ್ಕೆ ಮನೆ ಬೇರೆ ಸದಸ್ಯರು ಹೇಗೆ ಮಾಡಬೇಕು, ಸಂಕಲ್ಪ ಹಾಗೂ ಕತೆ ಬೇರೆ ಮಾಡಬೇಕಾ ಅಂಥೇಳಿ ಕೇಳ್ಯಾರ ಆರತಿಯವರು. ಇಲ್ರಿ, ಹಂಗಿಲ್ಲ. ಒಬ್ಬರೇ ಒಂದೇ 4 ಲಿಂಗ ಮಾಡೋದು ಮನೆಯೊಳಗೆ. ಈಗ ನಮ್ಮ ಮನೆಯೊಳಗೆ ಎಕ್ಸಾಂಪಲ್ ನಾವು ಅಷ್ಟರೂ ಮಾಡ್ತೀವ್ರಿ, ಆದ್ರೆ ಲಿಂಗ ಮಾತ್ರ 4 ಲಿಂಗ ಮಾಡೋದು. ಎಲ್ಲರೂ ಅರಿಶಿನ ಎಲ್ಲರೂ ಇದನ್ನ ಹೂವು ಪತ್ರಿ ಎಲ್ಲ ಏರಿಸೋದು, ಉಪವಾಸ ಮಾಡೋದು. ಮತ್ತು ಕತೆ ಒಬ್ಬರು ಓದ್ತಿರ್ತಾರೆ, ಎಲ್ಲರೂ ಕುತ್ಕೊಂಡು ಕಥೆಯನ್ನು ಕೇಳೋದು. ಪ್ರಸಾದ ಏನದಲ್ಲ, ಆ ಉಂಡೆ 4 ಜನ ಇರ್ತೀವಲ್ಲ ಮನೆಯೊಳಗೆ, 3 ಉಂಡೆ ಒಳಗೆ 1 ಆಕಳಿಗೆ ಕೊಡ್ತೀವಿ, 1 ಭಕ್ತರಿಗೆ ಕೊಡ್ತೀವಿ, 1 ನಾವು ತಿಂತಿರ್ತೀವಲ್ಲ, ಆ ಉಂಡೆಯನ್ನು ದೊಡ್ಡದಾಗಿ ಮಾಡಿ 4 ಜನ ತಿಂತೀವಿ. ನಾವು ಕೂಡ 4 ಮಂದಿ ಮಾಡ್ತೀವಿ. ಸಪ್ರೇಟಾಗಿ ಮಾಡೋದು ಏನಿಲ್ಲ ನೋಡ್ರಿ. ಇಲ್ಲಿ ಒಬ್ಬರು, ನಮಸ್ತೆ ಮ್ಯಾಮ್, ನಮ್ಮ ಅತ್ತಿಗೆ USA ಅಲ್ಲಿ ಇದ್ದಾರೆ. ಅವರು ಪೂಜೆಗೆ ಪ್ರಸಾದ ಮಾಡಿದ್ದು ಏನು ಮಾಡೋದು? ಅಲ್ಲಿ ಆಕಳು ಇರಂಗಿಲ್ಲ ಅಂತ ಕೇಳ್ಯಾರ. ಕರೆಕ್ಟ್ ಅದ ರೀ. ಅಷ್ಟೇ, ಯಾರು ಭಕ್ತರು ಇರ್ತಾರೆ ಅವ್ರಿಗೆ ಕೊಟ್ಬಿಡೋದು. ಮತ್ತು ಆಕಳಿಗೆ ಅಂಥೇಳಿ ಏನು ಕೊಡ್ಲಿಕ್ಕೆ ಆಗಂಗಿಲ್ಲ. ಅವಾಗ ನೀವೇನು ಮಾಡಬೇಕು, ಇಲ್ಲಿ ಬಂದಾಗ ಅದು ನಿಮ್ಗೆ ಗೊತ್ತಿರ್ತದಲ್ಲ, ನಾ 16 ಸೋಮವಾರ ಪೂಜೆ ಮಾಡೀನಿ ಅಂತ. ಇಲ್ಲಿ ಎಲ್ಲಿ ಗೋವುಗಳನ್ನು ಸಾಕಿರ್ತಾರೆ ಅವ್ರಿಗೇನದ, ನಾವು ಏನಾದರೂ ಕೊಟ್ಟು ಗೋವಿಗೆ ಮುಟ್ಸೋದು ನೋಡ್ರಿ. ಇಷ್ಟದ. ಮತ್ತು ನಾವು ಉದ್ಯಾಪನೆ ಯಾವಾಗ ಮಾಡಬೇಕು? 5ನೇ ಸೋಮವಾರ ಅಮಾವಾಸ್ಯೆ ಬಂದಿದ್ದರಿಂದ ಮಂಗಳವಾರ ಮಾಡಬಹುದೇ ಅಂತ. ಅದಕ್ಕೆ 4ನೇ ವಾರನೇ ಉದ್ಯಾಪನೆ ಮಾಡ್ತಿದ್ರೆ ಮಾಡಿಬಿಡ್ರಿ. ಹಂಗಿತ್ತಂದ್ರೆ ಇದರ ಸಂಕಲ್ಪ ಮಂತ್ರ ಹೇಳ್ರಿ ಅಂತಂದಿರಿ. ಆ 16 ಸೋಮವಾರ 16 ಸೋಮವಾರ ಬುಕ್ ಏನದಲ್ಲ ಅದರೊಳಗೆ ಅದ ರೀ, ಇದು ಸಂಕಲ್ಪ ಎಲ್ಲ ಕೊಟ್ಟಾರ. ಮತ್ತು ಇನ್ನೂ ಒಂದು ಪ್ರಶ್ನೆ, 1ನೇ ವಾರ 2ನೇ ವಾರ 4, 3ನೇ ವಾರ 4, 1ನೇ ವಾರ 4, 2ನೇ ವಾರ 4, 3ನೇ ವಾರ 4, 4ನೇ ವಾರ 5 ಲಿಂಗ ಮಾಡಬೇಕಾ? ಅಮಾವಾಸ್ಯೆ ಎಷ್ಟು ಮಾಡಬೇಕು? ಪ್ಲೀಸ್ ಡೀಟೇಲ್ ಆಗಿ ಹೇಳಿ. 1ನೇ ವಾರ 4, 2ನೇ ವಾರ 4, 3ನೇ ವಾರ 4, 4ನೇ ವಾರ 5 ಮಾಡ್ಬೇಕು ನೋಡ್ರಿ. ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ತು ಅನ್ಕೋತೀನಿ. ಇಲ್ಲಿ ಒಬ್ಬರು ಹೇಳ್ಯಾರ ನೋಡ್ರಿ, ನಾನು ಈ ಪೂಜೆ ಮಾಡಿದ್ದೆ ಆಂಟಿ, ದೇವರು ಏನೂ ಒಳ್ಳೇದೇ ಮಾಡಲಿಲ್ಲ ಅಂತ. ಹಂಗಿಲ್ರಿ, ಎಲ್ಲದಕ್ಕೂ ನೋಡ್ರಿ, ನಾವು ಏನೇ ಪೂಜೆ ಪುನಸ್ಕಾರ ಮಾಡಿದ್ರೆ ಅದಕ್ಕೆ ಫಲ ಅಂತೂ ಸಿಕ್ಕೇ ಸಿಗ್ತದೆ. ನಾವು ಬೇಡ್ಕೊಂಡಿದ್ದು ಸಿಕ್ಕಿಲ್ಲ ಅಂದ್ರೆ ಅದರಿಂದ ನಮ್ಮ ಮುಂದೆ ಒಳ್ಳೇದಾಗೋದು ಇರಂಗಿಲ್ಲ. ಆಮೇಲೆ ಕೆಲವೊಂದು ನಮ್ಮ ಪೂರ್ವ ಜನ್ಮದ್ದು ಇರ್ತಾವೆ, ಅವನ್ನ ಯಾರಿಂದನೂ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಮೇಡಮ್ ಅವತ್ತು ಉಪ್ಪು ಮುಟ್ಟಬಾರ್ದಾ ಅಂತ ಕೇಳಿರಿ. ಹಾಗೇನಿಲ್ಲ, ಅದನ್ನು ಮೊದಲಿಕ್ಕೆ ನಾನು ಹೇಳಿಬಿಟ್ಟಿನಿ. ಮಾಡ್ಬೋದು, ನಾವು ಮನಸ್ಸನ್ನು ದೃಢ ಮನಸ್ಸಿನಿಂದ ಮಾಡಿದರೆ ಏನೂ ತಪ್ಪಿಲ್ರಿ. ನಮ್ಮ ಮಕ್ಕಳು ಸಣ್ಣವರಿದ್ದಾಗ ನಾನು ಮಾಡೀನಿ.
ಇನ್ನೊಂದು, ಅಕ್ಕ ನಮಸ್ತೆ, ಲಾಸ್ಟ್ ಟೈಮ್ ಅಧಿಕ ಮಾಸದೊಳಗೆ ಪೂಜೆ ಮಾಡಿದವರು ಈ ವರ್ಷ ಅಧಿಕ ಮಾಸದೊಳಗೆ 4 ಶಿವಲಿಂಗ ಮಾಡಬೇಕು ಅಥವಾ ಶ್ರಾವಣದೊಳಗೆ 4 ಶಿವಲಿಂಗ ಮಾಡಬೇಕು ಅಂತ. ಹಂಗಿಲ್ರಿ, ಅದು ಶ್ರಾವಣದೊಳಗೆ ಹಿಡಿದಿದ್ದು ಕಾರ್ತಿಕದವರೆಗೂ 4 ತಿಂಗಳ 16 ಸೋಮವಾರ ವ್ರತ, ಅದು ಬೇರೆನೆ. ಇದು 4 ವಾರದ್ದು ಇರ್ತದೆ. ಇದನ್ನು ಮಾಡ್ಬೋದ್ರಿ. 3 ಅಧಿಕಂತೂ ಮಾಡಲಿಕ್ಕೆ ಬೇಕು. ನಾನು ಒಬ್ಬಳೇ ಇರೋದು. ಎಷ್ಟು ಪ್ರಸಾದ ಮಾಡಿದರೆ ಜಾಸ್ತಿ, ಇಷ್ಟು ಪ್ರಸಾದ ಮಾಡಿದರೆ ಜಾಸ್ತಿ ಆಗುತ್ತೆ, ಹೇಗೆ ಮಾಡೋದು? ಸ್ವಲ್ಪ ಮಾಡ್ಕೊಳ್ಳೋದ್ರಿ. ನಿಮಗೆ ಗೊತ್ತಿರ್ತದಲ್ಲ ಅಳತಿ, ಸ್ವಲ್ಪ ಮಾಡಿಕೊಂಡು ಅದರೊಳಗೆ 3 ಭಾಗ ಮಾಡೋದ್ರಿ. ಪಂಚಾಮೃತ ಅಭಿಷೇಕ ಮಣ್ಣಿನ ಲಿಂಗದ ಮೇಲೆ ಮಾಡೋದಾ? ಮಣ್ಣಿನ ಲಿಂಗಕ್ಕೆ ಹೆಂಗೆ ಪಂಚಾಮೃತ ಅಭಿಷೇಕ ಮಾಡ್ಲಿಕ್ಕೆ ಬರ್ತದ್ರಿ? ಬೆಳ್ಳಿ ಲಿಂಗಕ್ಕೆ ಮಾಡ್ಬೇಕ್ರಿ. ಪಂಚಾಮೃತ ಅಭಿಷೇಕ ಅನ್ರಿ, ನೀರಿನ ಅಭಿಷೇಕ, ಎಲ್ಲ ಅಭಿಷೇಕಗಳು ಬೆಳ್ಳಿ ಲಿಂಗಕ್ಕೆ ಮಾತ್ರ. ಮೇಡಮ್, ಪಿರಿಯಡ್ ಆದಾಗ ಪೂಜೆ ಮಾಡ್ಬೋದಾ ಅಂತ? ಒಟ್ಟ ಮಾಡ್ಲಿಕ್ಕೆ ಹೋಗ್ಬಾರ್ದ್ರಿ. 5 ದಿವಸ ಯಾವ ಪೂಜೆನೂ ಮಾಡ್ಲಿಕ್ಕೆ ಬರೋದಿಲ್ಲ. 33 ಅಧಿಕ ಮಾಸದೊಳಗೆ ಬುಕ್ ಕೊಟ್ರೆ ಓಕೆನಾ ಅಂತ? ಕೊಟ್ರೆ ಭಾಳ ಚಲೋ ರೀ, ಓದಬೇಕು. ಈಗಿನವರೆಲ್ಲ ಓದೋದು ಭಾಳ ಕಡಿಮೆ. ಆದ್ರೆ ನಾವು ಕೊಟ್ಟದ ಬುಕ್ಕನ್ನು, ದೇವ್ರ ಬುಕ್ಕನ್ನು ಅವ್ರು ಓದಿದ್ರೆ ಭಾಳ ಒಳ್ಳೇದ್ರಿ. ಇಲ್ಲಿ ಮ್ಯಾಮ್, ನಿಮ್ಮ ವಿಡಿಯೋದಲ್ಲಿ ಸೋಮವಾರ ವ್ರತ ಅಂತ ಇದೆ, ಆದರೆ ನೀವು ತೋರಿಸಿದ್ದು 4 ಸೋಮವಾರ. ನನಗೆ ಇದು ವಿವರವಾಗಿ ಹೇಳ್ರಿ ಅಂತ. ನೋಡ್ರಿ, 1 ಸೋಮವಾರ ಅಂದ್ರೆ 4 ಸೋಮವಾರ ಇದ್ದಂಗೆ. ಅಧಿಕ ಮಾಸದೊಳಗೆ ಅಧಿಕ ಫಲ. ಹೀಗಾಗಿ 4 ಸೋಮವಾರ ಮಾಡಿದ್ರು 16 ಸೋಮವಾರ ಮಾಡಿದಷ್ಟು ಫಲ ಬರ್ತದೆ. ಇದಕ್ಕೆ ಹೆಸರೇ 16 ಸೋಮವಾರ ವ್ರತ ಅಂತ ಹೇಳಿ ಕೊಟ್ಟದ್ದು ನೋಡ್ರಿ. ಮತ್ತೇನಾದರೂ ಪ್ರಶ್ನೆ ಇದ್ರೆ ಕಮೆಂಟ್ ಮಾಡ್ರಿ, ಆನ್ಸರ್ ಮಾಡ್ತೀನಿ. ಧನ್ಯವಾದಗಳು.